ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ, ಅದು ಅವನ ನಿಜವಾದ ಸ್ವರೂಪವನ್ನು ಹೊರಗೆ ತರುತ್ತದೆ ಎಂಬ ಈ ನುಡಿಗೆ ತಕ್ಕಂತೆ ನಿಮಗೆ ಪ್ರೇರಣಾದಾಯಕ ಹಾಗೂ ಆಳವಾದ ಅರ್ಥ ಹೊಂದಿರುವ ಕಥೆಯನ್ನು ಇಲ್ಲಿ ನೀಡುತ್ತೇನೆ. ಕಥೆ ಸಂಪತ್ತಿನ ನೆರಳಿನಲ್ಲಿ. ಒಂದು ಕಾಲದಲ್ಲಿ ಮಲಯಗಿರಿ ಎಂಬ ಸುಂದರ ಹಳ್ಳಿ ಇತ್ತು. ಅಲ್ಲಿ ಶಿವ್ ಎಂಬ ಯುವಕನಿದ್ದ. ಅವನು ನಿರಂತರವಾಗಿ ದುಡಿದು ಜೀವನ ನಡೆಸುತ್ತಿದ್ದ, ಆದರೆ ಬಹಳ ಬಡವನು. ಶಿವ್ ಉತ್ತಮ ಮನಸ್ಸುಳ್ಳವನಾಗಿದ್ದ, ಎಲ್ಲರ ಸಹಾಯಕ್ಕೆ ಧಾವಿಸುವವನಾಗಿದ್ದ. ಆದರೆ ಹಳ್ಳಿಯ ಜನರು ಅವನನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ, ಏಕೆಂದರೆ ಅವನು ಬಡವನೆಂಬ ಕಾರಣಕ್ಕೆ. ಒಂದು ದಿನ ಊರಿನಲ್ಲಿ ಹಳೆ ಶ್ರೀಮಂತನೊಬ್ಬನಿಗೆ ಸಾವಾಯಿತು. ಅವನಿಗೆ ವಾರಸುದಾರರಿರಲಿಲ್ಲ. ಆದ ಕಾರಣ ಅವನು ಊರಿಗೆ ಬರದೆ ಆಸ್ತಿಯನ್ನು ನಿರಾಕರಿಸಿದರು. ಹೀಗಾಗಿ ಆ ಶ್ರೀಮಂತನ ಕೊನೆಯ ಇಚ್ಛೆ ಪ್ರಕಾರ ಆಸ್ತಿಯನ್ನು ಊರಿನ ಬಹುಮಾನಿತ ವ್ಯಕ್ತಿಗೆ ಕೊಡಬೇಕೆಂದು ನಿರ್ಧರಿಸಲಾಯಿತು. ಅದಕ್ಕೆ ಊರಿನ ಹಿರಿಯರು ಶಿವ್ನನ್ನು ಆಯ್ಕೆ ಮಾಡಿದರು, ಏಕೆಂದರೆ ಅವನು ಮಾನವೀಯ ಮೌಲ್ಯಗಳಿಂದ ಕೂಡಿದ್ದನು. ಶಿವ್ ಅಚ್ಚರಿಯಾದರೂ ಒಪ್ಪಿಕೊಂಡನು. ಕೆಲವು ತಿಂಗಳಲ್ಲೇ ಶಿವ್ ದೊಡ್ಡ ಮನೆ, ನವೀನ ವಾಹನ, ಕೆಲಸಗಾರರು ಹಾಗೂ ಕೋಟಿ ಕೋಟಿ ರೂಪಾಯಿಗಳ ಆಸ್ತಿ ಹೊಂದಿದವನಾದ. ಎಲ್ಲರೂ ಈಗ ಅವನಿಗೆ ನಮಸ್ಕಾರ ಮಾಡುತ್ತಿದ್ದರು. ಅವನ ಸುತ್ತಲೂ ಸ್ನೇಹಿತರು, ಅಭಿಮಾನಿಗಳು, ಗುಲಾಮರು ಕೂಡ ಆಗಿದ್ದರಂತೆ. ಆದರೆ ಈ ಎಲ್ಲ ವೈಭವವು ಶಿವ್ನನ್ನು ಬದಲಾಯಿಸಲಿಲ್ಲ. ಅವನು ಹಿಂದೆ ಹೇಗಿದ್ದನೋ ಹಾಗೆಯೇ ಉಳಿದ. ಹಳ್ಳಿಯ ಮಕ್ಕಳಿಗೆ ಉಚಿತ ಪಾಠ, ಬಡವರಿಗೆ ಆಹಾರ, ನಿರ್ಗತಿಕರಿಗೆ ವಾಸದ ವ್ಯವಸ್ಥೆ, ಈ ಎಲ್ಲದರಲ್ಲೂ ಅವನು ಕೈ ಹಾಕಿದ. ಅವನು ತಾನಿಲ್ಲದ ಸಮಯದಲ್ಲೂ ಇನ್ನೊಬ್ಬರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ. ಒಂದು ದಿನ ಶಿವ್ವಿನ ಹಳೆಯ ಗೆಳೆಯ ಗೋಪಾಲ ಅವನ ಬಳಿ ಬಂದು ಕೇಳಿದನು, ಶಿವ, ನಾನಿನ್ನನ್ನು ಹಿಂದೆ ಚೆನ್ನಾಗಿ ಗೊತ್ತಿದ್ದೀನಿ, ಆದರೆ ನನಗೆ ಗೊತ್ತಾಗುತ್ತಿಲ್ಲ, ಇಷ್ಟು ಹಣವೂ ನಿನ್ನನ್ನು ಏಕೆ ಬದಲಾಯಿಸಲಿಲ್ಲ? ಶಿವ್ ಮುದ್ದಾಗಿ ನಗು ಮಾಡಿದ. ಅವನು ಹೇಳಿದ, ಗೋಪಾಲ, ಹಣ ಎನ್ನುವುದು ಸುಡುಗುಂಡದ ಹಾವು. ಅದು ಯಾರಿಗೆ ಸೇರಿದರೂ ಅದರಿಂದ ಬೆಂಕಿ ಹೊರಬರುತ್ತದೆ. ಆದರೆ ಎಲ್ಲಿ ಸುಡುವುದು ಅಂತಹುದು ನನ್ನೊಳಗಿನ ಹುಟ್ಟಿದ ഇരുಳ ಮೇಲೆ ಅವಲಂಬಿತವಾಗಿದೆ. ನಾನು ಬದಲಾಗಿಲ್ಲ. ಹಣ ನನ್ನೊಳಗಿನ ಬೆಳಕನ್ನು ಮತ್ತಷ್ಟು ಪ್ರಕಾಶಮಾನ ಮಾಡಿದೆ, ಏಕೆಂದರೆ ನಾನು ಕತ್ತಲೆಯಲ್ಲಿ ಇರಲಿಲ್ಲ. ಹಣದ ಶಕ್ತಿ ಕೇವಲ ಅಸ್ತಿತ್ವದ ದರ್ಪವಲ್ಲ, ಅದು ನಿಜವಾದ ಮೌಲ್ಯಗಳನ್ನು ಹೊರಗೆ ತರುವ ದೀಪದಂತೆ. ಯಾರೊಳಗೆ ಏನು ಇದೆ ಎನ್ನುವುದು ಹಣದ ಬೆಳಕಿನಲ್ಲಿ ಸ್ಪಷ್ಟವಾಗುತ್ತದೆ. ಪಾಠ: ಹಣವೆಂಬುದು ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಅದು ಕೇವಲ ಅವನ ನಿಜವಾದ ವ್ಯಕ್ತಿತ್ವವನ್ನು ಬಹಿರಂಗಗೊಳಿಸುತ್ತದೆ. ಒಬ್ಬನನ್ನು ಹಣ ದುಷ್ಟನನ್ನಾಗಿ ಮಾಡಿದರೆ ಅವನು ಒಳಗಿನಿಂದಲೇ ದುಷ್ಟನೆಂಬ ಅರ್ಥ. ಒಬ್ಬನನ್ನು ಹಣ ದಯಾಳುವನ್ನಾಗಿ ಮಾಡಿದರೆ ಅವನೊಳಗಿನ ಮೌಲ್ಯಗಳು ಶುದ್ಧವಾಗಿದೆ ಎಂಬ ಸಂಕೇತ. ಹೀಗೆ ನಮ್ಮ ಜೀವನದಲ್ಲಿ ಹಣ ಬಂದಾಗ ನಾವು ಹೇಗಿರುತ್ತೇವೋ ಎಂಬುದು ನಮ್ಮ ಒಳಗಿನ ಗುಣಗಳ ಪ್ರತಿಬಿಂಬ. ಹಣವನ್ನು ನಾವು ಉಪಯೋಗಿಸುವ ರೀತಿಯೇ ನಮ್ಮ ನೈತಿಕತೆ ಮತ್ತು ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಹೀಗೆ ಕತೆ ನಿಮಗೆ ಇಷ್ಟವಾಯಿತಾ? ಹೀಗೆ ಇನ್ನೂ ಪ್ರೇರಣಾದಾಯಕ ಕಥೆಗಳನ್ನು ಬೇಕಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮಸ್ಕಾರ.